ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನಿವಾಗ ನಿಮಗೆ ಆಲ್ರೆಡಿ ತಂಬಲ್ಲಿ ನೋಡಿರ್ತೀರ. ನಾನು ಇವತ್ತು ಯಾವ ಪ್ರಾಡಕ್ಟ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂತ. ಅದೇ ಫಾಕ್ಸ್ಟೈಲ್ ಆಯಿಲ್ ಬ್ಲೆಂಚಿಂಗ್ ಮಾಯಿಶ್ಚರೈಸರ್. ನೋಡ್ತಿದ್ದೀರಲ್ಲ ಇಲ್ಲಿ ವಿಡಿಯೋದಲ್ಲಿ, ಇದೇ ಆ ಮಾಯಿಶ್ಚರೈಸರ್. ಇವಾಗ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಇದು ಯಾವ ಸ್ಕಿನ್ಗೆ ಸೂಟಬಲ್ ಆಗುತ್ತೆ, ಮತ್ತು ಇದು ಯಾವಾಗ ಬಳಸಬೇಕು, ಹೇಗೆ ಬಳಸಬೇಕು, ಯಾರು ಬಳಸಬೇಕು, ಇದನ್ನು ಹಾಕಾದ್ಮೇಲೆ ನಮ್ಮ ಮುಖಕ್ಕೆ ಏನೇನು ಚೇಂಜಸ್ ಆಗುತ್ತೆ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಬನ್ನಿ, ನೋಡ್ತಾ ಇದ್ದೀರಲ್ಲ, ಇದೇ ಫಾಕ್ಸ್ಟೈಲ್ ಆಯಿಲ್ ಬ್ಲೆಂಚಿಂಗ್ ಮಾಯಿಶ್ಚರೈಸರ್. ಇವಾಗ ಇದು ಯಾವ ಸ್ಕಿನ್ಗೆ ಸೂಟೇಬಲ್ ಆಗುತ್ತೆ ಅಂತ ಹೇಳಿದ್ರೆ, ಕಾಂಬಿನೇಷನ್ ಟು ಆಯಿಲಿ ಸ್ಕಿನ್ ಇರೋರು ಮತ್ತು ಕಾಂಬಿನೇಷನ್ ಸ್ಕಿನ್ ಇರೋರಿಗೆ ಇದು ತುಂಬಾ ಸೂಟಬಲ್ ಆಗುತ್ತೆ. ವಿಚ್ ಬೆಟರ್ ಅಂದರೆ ಬೆಟರಲ್ಲಿ ನಿಮಗೆ ರಿಸಲ್ಟ್ ಸಿಗುತ್ತೆ. ಮತ್ತು ನೀವು ನಿಮ್ಮ ಸ್ಕಿನ್ ಯಾವ ಸ್ಕಿನ್ ಅಂತ ನಿಮ್ಗೆ ಗೊತ್ತಿಲ್ಲದೇ ಇವಾಗ ನಾವು ಎಷ್ಟೇ ದುಡ್ಡೊಂದು ಕ್ರೀಮ್ಗಳನ್ನ ಮಾಯಿಶ್ಚರೈಸರ್ನ ತೊಗೊಂಡ್ರು ಯಾವುದು ಸುಮ್ಮನೆ ಸೂಟಬಲ್ ಆಗೋಂಥದ್ದು. ಇವಾಗ ಕಾಂಬಿನೇಷನ್ ಸ್ಕಿನ್ ಅವ್ರಿಗೆ ಒಂಥರ ಇರುತ್ತೆ, ಆಯಿಲಿ ಸ್ಕಿನ್ ಅವ್ರಿಗೆ ಒಂಥರ ಇರುತ್ತೆ, ಡ್ರೈ ಸ್ಕಿನ್ ಅವ್ರಿಗೆ ಒಂಥರ ಮಾಯಿಶ್ಚರೈಸರ್ ಇರುತ್ತೆ. ನೀವು ನಿಮ್ಮ ಸ್ಕಿನ್ ಯಾವುದು ಅಂತ ಮೊದಲು ತಿಳ್ಕೊಂಡು ಇದನ್ನ ಮಾಡ್ಕೋಬೇಕು. ನಾನು ಇವಾಗ ಹೇಳ್ತಿರೋದಂದರೆ ಕಾಂಬಿನೇಷನ್ ಟು ಆಯಿಲಿ ಸ್ಕಿನ್. ನೋಡಿ, ಇಲ್ಲೇ ಬರ್ತಿದೆ ಕಾಂಬಿನೇಷನ್ ಟು ಆಯಿಲಿ ಸ್ಕಿನ್ನವ್ರಿಗೆ ಇದು ಸೂಟಬಲ್ ಅಂತ. ಡ್ರೈ ಸ್ಕಿನ್ನವ್ರಿಗೆ ಇದನ್ನ ಹಚ್ಕೋಬೇಡಿ, ನಿಮ್ಗೆ ಇದು ಸೂಟಬಲ್ ಆಗೋಲ್ಲ. ಇದು ಇನ್ನೂ ನಿಮಗೆ ರಿಚ್ ಮಾಯಿಶ್ಚರೈಸರ್ ಬೇಕಾಗಿರುತ್ತೆ. ಇದಕ್ಕಿಂತ ರಿಚ್ ಮಾಯಿಶ್ಚರೈಸರ್ ಬೇಕಾಗಿರುತ್ತೆ. ನಿಮಗೆ ಡ್ರೈ ಅನಿಸ್ಬಿಡುತ್ತೆ ಇದನ್ನ ಹಾಕ್ಕೊಂಡ್ರೆ. ಇದನ್ನು ನಾನು ಯೂಸ್ ಮಾಡಿ ನನಗೆ ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ. ಎಷ್ಟು ಚೆನ್ನಾಗಿ ರಿಸಲ್ಟ್ ಬಂದಿದೆ ಅಂದರೆ, ನನಗೆ 15 ಡೇಸಲ್ಲೇ ರಿಸಲ್ಟ್ ಬಂತು. ಅಂದರೆ ಯಾವ ಥರ ಅಂದರೆ ಗ್ಲೋ ಒಂದು ಸ್ವಲ್ಪ ಚೆನ್ನಾಗಿ. ಹಣೆಯಲ್ಲೆಲ್ಲ ನನಗೆ ತುಂಬ ಕಲೆಗಳಿತ್ತು. ನೋಡಿ, ನಾಳೆ ಒಂದನ್ನು ಖಾಲಿ ಮಾಡಿ ಮತ್ತೊಂದನ್ನು ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ನಿಮಗೆ ಪಿಂಪಲ್ಗಳದ್ದು ಕಲೆಗಳಿದ್ದರೆ ಅವು ನಿಧಾನಕ್ಕೆ ಹೋಗುತ್ತೆ. ನನಗೆ ಸ್ವಲ್ಪ ಮೆಟ್ಟಗೆ ಹೋಗಿದೆ. ಅದನ್ನು ಯೂಸ್ ಮಾಡ್ತಾ ನಿಜ ಕಮ್ಮಿ ಆಗುತ್ತೆ. ನೀವು ಫಸ್ಟು ಇದನ್ನು ತಗೊಂಡು ನಿಮಗೆ ಸೂಟೇಬಲ್ ಆಗುತ್ತಾ ಅಂತ ಫಸ್ಟು ನೋಡಿ. ನಾನಿಲ್ಲಿ 50 ml ಅಂತ ಬುಕ್ ಮಾಡಿದ್ದೀನಿ. ನಿಮಗೆ 30 mlದು ಸಿಗುತ್ತೆ ಆನ್ಲೈನಲ್ಲಿ. ಅದರಲ್ಲಿ ಫಸ್ಟು ನೀವು ಯೂಸ್ ಮಾಡಿಕೊಂಡು ನಿಮಗೇನಾದ್ರು ಸೂಟೇಬಲ್ ಆಗುತ್ತೆ ಅಂತಂದರೆ ನಿಮ್ಮ ಮುಖ ಸ್ವಲ್ಪ ಗ್ಲೋ ಬರುತ್ತೆ. ಫಸ್ಟ್ ಡೇನೇ ನಿಮಗೆ ಗ್ಲೋ ಬರುತ್ತೆ. ಗ್ಲೋ ಬಂದಾದಮೇಲೆ ಆವಾಗಲೇ ನೀವು ಅಬ್ಸರ್ವ್ ಮಾಡ್ಕೋಬೇಕು. ಇವಾಗ ನಿಮ್ಮ ಮುಖದಲ್ಲಿ ಏನಾದ್ರು ಚೇಂಜಸ್ ಅಂತೇಳಿದ್ರೆ, ಪಿಂಪಲ್ ಏನಾದರೂ ಬಂದರೆ ಇದನ್ನ ಸ್ಟಾಪ್ ಮಾಡಿ. ಪಿಂಪಲ್ ನಮ್ಮ ಮುಖಕ್ಕೆ ಅಡ್ಜಸ್ಟ್ ಆಗೋದಿಲ್ಲ ಅಂತೇಳಿದ್ಮೇಲೆ ಅದನ್ನ ಹಾಕ್ಕೊಳ್ಳೇಬಾರ್ದು. ಏನಾದರೂ ಇದು ನಿಮ್ಮ ಮುಖಕ್ಕೆ ಹೈಡ್ರೇಷನ್ ಕೊಡುತ್ತೆ, ಗ್ಲೋಯಿನೆಸ್ ಕೊಡುತ್ತೆ. ಮತ್ತು ಇದು ಪಿಂಪಲ್ಗಳು ಮತ್ತು ಕಲೆಗಳಿಗೆ ಸೂಕ್ತವಾಗಿರುತ್ತೆ. ಅದಕ್ಕಂತಲೇ ಮಾಡಿಸಿರೋದು ಅಂತಲೂ ಹೇಳ್ಬೋದು. ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಮತ್ತು ನಿಮಗೆ ಇದು ಹಾಕಿದಾಗ ಭಾರ ಅನಿಸೋದಿಲ್ಲ ಅಂತೇಳಿ, ತಿಕ್ಕಿನೆಸ್ ಇರೋದಿಲ್ಲ. ತುಂಬ ಚೆನ್ನಾಗಿ ಬ್ಲೆಂಡಾಗಿ ತುಂಬ ಚೆನ್ನಾಗಿ ಮುಖಕ್ಕೆ ಕೂತ್ಕೊಳ್ಳುತ್ತೆ. ಬೆಟರ್ ಅಂದರೆ ಬೆಟರ್. ನಾನು ಇದನ್ನು ಯೂಸ್ ಮಾಡ್ದಾಗಿಂದ ನಂಗೆ ತುಂಬ ರಿಸಲ್ಟ್ ಬಂದಿದೆ ಅಂತ ಆಗಲೇ ಹೇಳಿದ್ದೀನಿ. ನೋಡಿ, ನೀವು ಯೂಸ್ ಮಾಡಿಬಿಟ್ಟು 15 ಡೇಸಲ್ಲೇ ರಿಸಲ್ಟ್ ಬಂದೇ ಬರುತ್ತೆ. ನಿಮಗೆ ಗೊತ್ತಾಗುತ್ತೆ ನಿಮ್ಮ ಫೇಸಲ್ಲಿ. ಆಗಲೂ ಮುಂಚೆ ಇದ್ದಿದ್ದ ಫೇಸ್ಗೂ ಈ ಫೇಸ್ಗೂ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಬೆಟರ್ ಅಂತಂದರೆ ಕಾಂಬಿನೇಷನ್ ಟು ಆಯಿಲಿ ಸ್ಕಿನ್ ಅವ್ರಿಗೆ ಇದು ಸೂಟಬಲ್ ಅಂತೇಳಿದ್ರೆ ತುಂಬಾ ಸೂಟಬಲ್ ಆಗಿರುತ್ತೆ. ಇವಾಗ ಇದನ್ನು ಹೇಗೆ ಹಚ್ಕೊಳ್ಳೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಫಸ್ಟು ನೀವು ಫೇಸ್ ವಾಶ್ ಮಾಡ್ಕೊಳ್ಳಿ. ಫೇಸ್ ವಾಶ್ ಮಾಡ್ಕೊಂಡಾದ್ಮೇಲೆ ನೀವೇನಾದರೂ ಸಿರಮ್ನ ಅಪ್ಲೈ ಮಾಡ್ತಿದ್ರೆ ನೀವು ಸಿರಮ್ನ ಹಾಕ್ಕೊಂಡು 1 ಮಿನಿಟ್ ಆದಮೇಲೆ, ಯಾವುದೇ ಕ್ರೀಮ್ ಪ್ರಾಡಕ್ಟ್ಗಳನ್ನೆಲ್ಲ ಮಾಯಿಶ್ಚರೈಸರ್ ಏನೋ ಹಾಕೋಬೇಕಂದ್ರೆ 1 ಮಿನಿಟ್ ಆದರೂ ಗ್ಯಾಪ್ ಕೊಟ್ಟಿರಬೇಕು. ಇಲ್ಲ 2 ಮಿನಿಟ್ 1 ಮಿನಿಟ್ ಗ್ಯಾಪ್ ಇರಬೇಕು. ಅದು ನಿಮ್ಗೆ ಚೆನ್ನಾಗಿ ಮುಖಕ್ಕೆ ಬ್ಲೆಂಡ್ ಆಗಿರಬೇಕು. ಅದಕ್ಕೋಸ್ಕರ 1 ಮಿನಿಟ್ ಗ್ಯಾಪ್ ಕೊಟ್ಟು 2 ಡ್ರಾಪ್ ತಗೊಂಡು ಇದನ್ನು ನೋಡಿ ಚೆನ್ನಾಗಿ ಮುಖಕ್ಕೆ ಮತ್ತು ನೆಕ್ಗೆ. ಇವಾಗ ನೀವು ಮುಖಕ್ಕೆ ಎಷ್ಟು ಕೇರ್ ಮಾಡ್ತೀರೋ ನೆಕ್ಕಿಗೂ ಅಷ್ಟೇ ಕೇರ್ ಮಾಡಬೇಕು. ನೀವು ತುಂಬ ಚೆನ್ನಾಗಿ ಬ್ಲೆಂಡ್ ಮಾಡಿ ಅಪ್ಲೈ ಮಾಡ್ಕೋಬೇಕು. ಅಪ್ಲೈ ಮಾಡ್ಕೊಂಡಾದ್ಮೇಲೆ 2 ಮಿನಿಟ್ ಬಿಟ್ಟು ಸನ್ಸ್ಕ್ರೀಮ್ನ ಹಚ್ಕೊಳ್ಳಿ. ನಾನಿಲ್ಲಿ ನಿಮಗೆ ಹಚ್ಕೊಂಡು ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ಪ್ರೆಸ್ ಮಾಡಿದ್ರೆ ಬರುತ್ತೆ. 2 ಡ್ರಾಪ್ಸ್ ಹಾಕೋತಾ ಇದ್ದೀನಿ. ಅದನ್ನು ನೀಟಾಗಿ ತುಂಬ ಚೆನ್ನಾಗಿ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ನೋಡಿ ಯಾವ ರೀತಿ ಬ್ಲೆಂಡ್ ಆಗ್ತಿದೆ ಅಂತ. ತುಂಬ ತಿಕ್ಕಿನೆಸ್ ಇರೋದಿಲ್ಲ, ತುಂಬ ಸ್ಮೂತಾಗಿ ಕೂತ್ಕೊಳ್ಳುತ್ತೆ. ಫೇಸ್ಗೂ ಅಷ್ಟೇ. ನೋಡಿ, ಇವಾಗ ನನ್ನ ಕೈಗೆ ಎಷ್ಟು ಸ್ಮೂತಾಗಿ ಕೂತಿದೆ ಹಾಗೆಯೇ ಫೇಸ್ಗೂ ಹಾಗೆ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ.
ಇದಿಷ್ಟು ಫಾಕ್ಸ್ಟೆಲ್ ಮಾಯಶ್ಚರೈಸರ್ನ ಬಗ್ಗೆ ತಿಳ್ಕೊಂಡಿದ್ವಿ. ಮುಂದೆ ನಿಮ್ಗೆ ಯಾವುದಾದ್ರೂ ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಬೇಕು ಅಂತೇಳಿದ್ರೆ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.